ನಮಸ್ಕಾರ. ಟಿವಿ9 ಡಿಜಿಟಲ್ಗೆ ಸ್ವಾಗತ. ಏನು ಸಮಾನತೆಯನ್ನು ಸಾರಿದ ವಿಶ್ವಗುರು ಬಸವಣ್ಣನವರು, ಶರಣರು, ಸೂಫಿ ಸಂತಗಳು ನಡೆದಾಡದ ಭೂಮಿ ವಿಜಯಪುರ. ಇಂಥ ಒಂದು ನೆಲದಲ್ಲಿ ನಿನ್ನೆ ತಾನೇ ಶ್ರದ್ಧಾಭಕ್ತಿಯಿಂದ ಮತ್ತು ಸಾಮರಸ್ಯವನ್ನು ಬೆಸೆಯುವ ಕೊಂಡಿಯಾಗಿ ಈದ್ ಮಿಲಾದ್ ಹಬ್ಬದ ಆಚರಣೆಯನ್ನು ಮಾಡಿದರು. ಇದೇ ಈದ್ ಮಿಲಾದ್ ಹಬ್ಬ ಕೇವಲ ಆಚರಣೆಯಾಗಲ್ಲ, ಹಲವಾರು ವೈಶಿಷ್ಟ್ಯಗಳನ್ನು ಇಲ್ಲಿ ಆಚರಣೆ ಮಾಡಲಾಗ್ತದೆ. ಇಸ್ಲಾಂ ಧರ್ಮದ ಸಂಸ್ಥಾಪಕರಾದ ಮೊಹಮ್ಮದ್ ಪೈಗಂಬರ್ ಅವರ ಒಂದು ನೆನಪಿಗಾಗಿ ಮಾಡುವ, ಅವರ ಸ್ಮರಣೆಗಾಗಿ ಮಾಡುವ ಈದ್ ಮಿಲಾದ್ ಹಬ್ಬವನ್ನು ವಿಜಯಪುರ ಜಿಲ್ಲೆಯಲ್ಲಿ ಮತ್ತಷ್ಟು ವಿಶೇಷವಾಗಿ ಆಚರಣೆ ಮಾಡ್ತಾರೆ. ನಿನ್ನೆ ಏನು ಗಲ್ಲಿಗಲ್ಲಲ್ಲಿ ಮೆರವಣಿಗೆ ಮಾಡಿ ವಿವಿಧ ಸ್ವಾಮೀಜಿಗಳು ಸಹಿತ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ಇಷ್ಟರ ಜೊತೆಗೆ ಇಲ್ಲಿ ವಿಶೇಷತೆ ಏನಂತಂದರೆ, ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಏನು ಮೊಹಮ್ಮದ್ ಪೈಗಂಬರ್ ಅವರ ಕೇಶ ದರ್ಶನವನ್ನು ಮಾಡಲಾಗ್ತದೆ. ಇದು ದೇಶದಲ್ಲಿಯೇ ವಿಶಿಷ್ಟ ಒಂದು ದರ್ಶನ ಅಂತ ಹೇಳ್ಬೋದು. ದೇಶದಲ್ಲಿ ಕೇವಲ 2 ಸ್ಥಳಗಳಲ್ಲಿ ಮಾತ್ರ ಮೊಹಮ್ಮದ್ ಪೈಗಂಬರ್ ಅವರ ಕೇಶ ದರ್ಶನದ ಒಂದು ವ್ಯವಸ್ಥೆ ಮಾಡಲಾಗ್ತಾ ಇದೆ. ಅಂಥದ್ರಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಕೇಶ ದರ್ಶನಕ್ಕೆ ವಿಜಯಪುರ ಜಿಲ್ಲೆ ಪ್ರತಿ ವರ್ಷ ಸಾಕ್ಷಿಯಾಗತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಮುಖ್ಯವಾಗಿ ವಿಜಯಪುರ ನಗರದ ಆಸಾರ್ ಮಹಲ್ ಏನಿದೆ, ಆಸಾರ್ ಮಹಲ್ನ ಮೇಲ್ಮಹಡಿಯಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಕೇಶವನ್ನು ಸಂರಕ್ಷಿಸಿ ಇಡಲಾಗಿದೆ. 400ಕ್ಕೂ ಅಧಿಕ ವರ್ಷಗಳ ಹಿಂದೆ ಇಲ್ಲಿರ್ತಕ್ಕಂಥ ಸೂಫಿ ಸಂತರು ಮೆಕ್ಕಾ ಮದಿನಕ್ಕೆ ಹೋದಾಗ ಮೊಹಮ್ಮದ್ ಪೈಗಂಬರ್ ಅವರ ಕೇಶಗಳನ್ನು ರಕ್ಷಣೆ ಮಾಡಿಕೊಂಡು ತೆಗೆದುಕೊಂಡು ವಿಜಯಪುರಕ್ಕೆ ಬಂದಿದ್ದರು. ಅವುಗಳನ್ನು ಏನು ವಿಜಯಪುರ ನಗರದಲ್ಲಿ 1646ರಲ್ಲಿ ಆದಿಲ್ ಶಾಹಿ ನಿರ್ಮಾಣ ಮಾಡಿದಂಥ ಆಸಾರ್ ಮಹಲ್ನಲ್ಲಿ ಇಡಲಾಗಿತ್ತು. ಪ್ರತಿ ವರ್ಷ ಈದ್ ಮಿಲಾದ್ ಹಬ್ಬದಲ್ಲಿ ಕೇವಲ 1 ದಿನ ಮಾತ್ರ ಮೊಹಮ್ಮದ್ ಪೈಗಂಬರ್ ಅವರ ಕೇಶ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅದೇ ನಿಟ್ಟಿನಲ್ಲಿ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಇದೀಗ ಮೊಹಮ್ಮದ್ ಪೈಗಂಬರ್ ಅವರ ಕೇಶ ದರ್ಶನ ಒಂದು ಅದ್ದೂರಿಯಾಗಿ ಸಾವಿರಾರು ಜನರ ಸಮ್ಮುಖದಲ್ಲಿ ನಡೀತಾ ಇದೆ ಅಂತಾನೆ ನಾವು ಹೇಳ್ಬೋದು. ಆಸಾರ್ ಮಹಲ್ ಏನಿದು ಹಜರತ್ ಸೈಯದ್ ಅಸಾದುಲ್ಲಾ ಹುಸೇನಿ ಎಂಬ ಧರ್ಮಗುರುಗಳ ಒಂದು ಸ್ಮಾರಕಕ್ಕಾಗಿ ಆದಿಲ್ ಶಾ ಅವರು ಇದನ್ನು ನಿರ್ಮಾಣ ಮಾಡಿದ್ರು. ಅಂತ ಒಂದು ಪವಿತ್ರ ಸ್ಥಳದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಕೇಶ ದರ್ಶನವನ್ನು ಮಾಡುವ ವ್ಯವಸ್ಥೆ ಪ್ರತಿ ವರ್ಷ ಈದ್ ಮಿಲಾದ್ ಹಬ್ಬದಂದು ಮಾಡ್ತಾ ಬರ್ತಲಾಗಿದೆ. ಕೇವಲ 12 ಗಂಟೆಗಳ ಅವಧಿಗೆ ಮಾತ್ರ ಮೊಹಮ್ಮದ್ ಪೈಗಂಬರ್ ಅವರ ಕೇಶ ದರ್ಶನಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಇದಕ್ಕೆ ಮುಷ್ರಿಫ್ ಕುಟುಂಬದವರ ನೇತೃತ್ವ ಇಲ್ಲಿ ವಹಿಸಿಕೊಳ್ಳಲಾಗಿದೆ. ಏನು ಬೃಹದಾಕಾರವಾದ ಕೊಠಡಿಗೆ ದೊಡ್ಡ ಬೀಗವನ್ನು ಹಾಕಲಾಗಿರುತ್ತೆ, ಜೊತೆಗೆ ಪೆಟ್ಟಿಗೆಗೂ ಕೂಡ ಬೀಗ ಹಾಕಲಾಗಿರುತ್ತೆ. ಆ ಬೀಗದ ಕೈ ಮುಷ್ರಿಫ್ ಕುಟುಂಬದ ಸುಪರ್ದಿಯಲ್ಲಿರ್ತದೆ. ಪ್ರತಿ ವರ್ಷ ಮೊಹಮ್ಮದ್ ಪೈಗಂಬರ್ ಅವರ ಕೇಶ ದರ್ಶನವನ್ನು ಮುಷ್ರಿಫ್ ಕುಟುಂಬದವರು ನೇತೃತ್ವ ವಹಿಸಿಕೊಡ್ತಾರೆ. ಇದಕ್ಕೆ ಇನ್ನಿತರ ಮುಖಂಡರು ಕೂಡ ಸಾಥ್ ನೀಡ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುವ ಮುಸ್ಲಿಂ ಸಮಾಜದ ಜನರು ಕೇಶ ದರ್ಶನವನ್ನು ಮಾಡೋದರ ಮೂಲಕ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡ್ತಾರೆ. ಪ್ರತಿ ವರ್ಷಕ್ಕೊಮ್ಮೆ ನಡೆಯುವ ಮೊಹಮ್ಮದ್ ಪೈಗಂಬರ್ ಅವರ ಕೇಶ ದರ್ಶನ ಏನು ಈದ್ ಮಿಲಾದ್ ಹಬ್ಬದ ವಿಶೇಷಗಳಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಕೇಶ ದರ್ಶನಕ್ಕಾಗಿ ವಿಜಯಪುರ ಜಿಲ್ಲೆಯ ಜನರಷ್ಟೇ ಅಲ್ಲ, ಸುತ್ತಮುತ್ತ ಜಿಲ್ಲೆಯ ಜನರು ಕೂಡ ಹಾಗೂ ಅಕ್ಕಪಕ್ಕದ ರಾಜ್ಯದ ಏನು ಜನರು ಆಗಮಿಸಿ ಕೇಶ ದರ್ಶನವನ್ನು ಮಾಡಿ ತಮ್ಮ ಭಕ್ತಿಯನ್ನು ಇಲ್ಲಿ ಸಮರ್ಪಣೆ ಮಾಡೋದು ಹಿಂದಿನಿಂದ ನಡೆದುಕೊಂಡು ಬಂದಿದೆ ಅಂತಲೇ ಹೇಳ್ಬೋದು. ಕ್ಯಾಮರಾಮನ್ ಹನುಮಂತ್ ಜೊತೆ ಅಶೋಕ್ ಅಡಳಿ, ಟಿವಿ9 ವಿಜಯಪುರ.